ಮಾಯೆಯ ಸ್ವರೂಪವನ್ನು ಮತ್ತು ಮನುಷ್ಯನ ಸ್ವಭಾವವನ್ನು ಬಣ್ಣಿಸಲು ಶ್ರೀರಾಮಕೃಷ್ಣರು ಈ ಸುಂದರ ಕಥೆಯ ದೃಷ್ಟಾಂತವನ್ನು ಕೊಡುತ್ತಿದ್ದರು. ಒಂದೂರಲ್ಲಿ ಒಬ್ಬ ರಾಜ, ಅವನಿಗೊಬ್ಬ ಕ್ಷೌರಿಕ. ಒಂದು ದಿನ ಈ ಕ್ಷೌರಿಕ ಒಂದು ಮರದಡಿಯಲ್ಲಿ ಸಾಗುತ್ತಿದ್ದಾಗ, ನಿನಗೆ 7 ಜಾಡಿ ಚಿನ್ನ ಬೇಕೇ ಎಂಬ ಧ್ವನಿಯೊಂದು ಅವನಿಗೆ ಕೇಳಿಸಿತು. ಅದು ಆ ಮರದ ಮೇಲೆ ವಾಸವಾಗಿದ್ದ ಯಕ್ಷನ ಧ್ವನಿ. ಕ್ಷೌರಿಕ ಸುತ್ತಲೂ ನೋಡಿದ, ಯಾರೂ ಕಾಣಲಿಲ್ಲ. ಆದರೇನಂತೆ, ಚಿನ್ನ ಎಂಬ ಶಬ್ದವೇ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಸಿತ್ತು. ಹೌದು, 7 ಜಾಡಿ ಚಿನ್ನ ನನಗೆ ಬೇಕು, ಎಲ್ಲಿದೆ ಅದು ಎಂದು ಗಟ್ಟಿಯಾಗಿ ಕೂಗಿದ. ತಕ್ಷಣ ಪ್ರತ್ಯುತ್ತರ ಕೇಳಿಸಿತು, ಮನೆಗೆ ಹೋಗಿ ನೋಡು, ಅಲ್ಲಿ ನಾನು ಅವುಗಳನ್ನು ನಿನಗೋಸ್ಕರ ಇಟ್ಟಿದ್ದೇನೆ. ಕ್ಷೌರಿಕ ಎದ್ದು ಬಿದ್ದು ಮನೆಗೆ ಓಡಿದ. ಮನೆಯಲ್ಲಿ ನೋಡುತ್ತಾನೆ,